ಯಾವುದು? ತೇಲುವ ಗಿಡ. ಹಾಂ, ಅದೊಂದು ಅದು ಅಲ್ಲೂ ನೋಡ್ಕೊಂಡು ಕಡೆ ನೋಡಿದ್ವಲ್ಲ, ಅದೇ ಜಾತಿನ ಬೇರೆನಾ? ಈ ಕಡೆ ನೋಡು ಗಿಡ ಜಾಸ್ತಿ ಇದೆ, ನೀರು ಲೆವೆಲ್ ಕಮ್ಮಿ ಇದೆ, ಸೊ ಎಲ್ಲ ಎದ್ದಿದೆ ಚೆನ್ನಾಗಿ. ಯಾವ್ದಾದ್ರು ಗೊತ್ತಾಗುತ್ತಾ ಜಾತಿ? ಮತ್ತು ಇದ್ರ ಗೋಡೆ ಮೇಲೆ ಏನಿದೆ ನೋಡು ಅನ್ಸುತ್ತೆ ಬಾ, ಈ ಗದ್ದೆ ಸೈಡಲ್ಲಿ. ಹಾಂ, ಕರೆಕ್ಟ್. ಅಷ್ಟು ಹಣ್ಣು ನೋಡ್ಕೊಂಡು ಕಂಡು ಹಿಡಿದ್ಬಿಟ್ಟಿಯ ನೀನು? ತೋರಿಸಿದ್ದು ತೊಡಿ ಕೊಡಿಲಿ. ತಗೋ, ಎಲ್ಲ ಶೇಪಲ್ಲಿ ಗೊತ್ತಾಗುತ್ತಲ್ಲ? ಹಾಂ, ಹಾಗಿದೆ. ಅದು ಇಲ್ಲಿನ ಮೊನಕೋರಿ ಅದು ಸೇಮ್ ಅಲ್ವಾ ಅಂತ ನೋಡಬೇಕು. ಇದರಲ್ಲಿ 5 ಇರ್ಬೋದು. ಮೊನ್ನೆ ಯಾವುದೋ ನೋಡಿದ್ವಲ್ಲ, ಏನಾದರೂ ಹೆಸರು? ಡೆಂಟೆಲ್ಲ ಇರ್ಬೋದು. ನೀರು ಕಮ್ಮಿ ಆದಲ್ಲಿ ಸ್ವಲ್ಪ ಚೆನ್ನಾಗಿ ಬಂದಿದೆ. ನೀರು ಜಾಸ್ತಿ ಇರೋಲ್ಲಿ ಶ್ರಿಂಕಾಗಿ ಹಾಗೆ ಕಾಯ್ತಾ ಇದೆ ನೀರು ಕಮ್ಮಿ ಆಗಲಿ ಅಂತ. ಸೊ ಒಂದೊಂದು ಗದ್ದೆಯಲ್ಲೂ ಒಂದೊಂದು ಗ್ರೂಪ್ ಪ್ರೊಫೈಲ್ ಗಿಡಗಳದ್ದು. ನೀವು ಮುಂದೆ ಹೋಗು, ಸ್ವಲ್ಪ ಸ್ಲೋವಾಗಿ ಆ ಕಡೆ ಈ ಕಡೆ ತೋರಿಸ್ಕೊಂಬರ್ತೀನಿ. ದಾಟಕ್ಕೆ ಜಾಗ ಇದೆಯಾ? ಹಾಂ, ನಾನು ಬೀಳಬಾರ್ದು ನೀರೊಳಗೆ. ದಾಟ್ಕೊ. ಎಸ್, ನೀ ಹಂಗೆ ಮುಂದೆ ಹೋಗಿ ಲಾಸ್ಟ್ ತನಕ ಹೋಗಿ ಅಲ್ಲಿ ಲೆಫ್ಟಿಗೆ ಹೋಗಿ ಆ ಕಡೆ ಕೆಳಗಡೆ ಅಡಿಕೆ ತೋಟ ಒಂದು ಫರ್ನ್ ಇತ್ತು, ಅದನ್ನು ನೋಡ್ಬಿಡೋಣ. ಹಂಗೆ ಇದ್ರ ಗೋಡೆ ಸೈಡಲ್ಲಿ ಏನು ಬೆಳ್ಕೊಂಡಿದ್ದು ಅಂತಲೂ ನೋಡು. ಇಲ್ಲಿ ಕಾಲು ಉಗಿಬೋದು ಇಟ್ಟರೆ ಒಳಗೆ ಅಲ್ವಾ? ಬಣ್ಣನ ಎಲ್ಲಿ ಇಲ್ಲ. ಹಾಂ, ಇದ್ರಲ್ಲಿ ಕ್ಯಾಮ್ರಾದಲ್ಲಿ ಕಾಣಲ್ಲ, ಸ್ವಲ್ಪ ಆಳ ಇದೆ ನೀರು. ನನಗೆ ಈ ಬದಿಯಲ್ಲಿ ಏನಿದೆ ಅಂತ ಇಂಟ್ರೆಸ್ಟ್ ಇವತ್ತು ಗೊತ್ತಾಯ್ತಾ? ಎಲ್ಲಿಂತ? ಇಲ್ಲಿ ನೋಡು, ಈ ಸೈಡಲ್ಲಿ. ಕೆಲವು ಹುಲ್ಲೆಲ್ಲ ಇದೆ, ಅಂದರೆ ನೀರು ಲೆವೆಲಿನ ಮೇಲ್ಗಡೆ ಏನು ಬರುತ್ತೆ ಅಂತ ಅಬ್ಸರ್ವ್ ಮಾಡ್ಬೋದು ನೋಡು. ಆ್ಯಕ್ಚುಲಿ ಚೆನ್ನಾಗಿದೆ ಇದು. ಆ ಕಡೆ ಇಳ್ಕೊಂಡು ಗದ್ದೆಯಲ್ಲಿ ಇಳ್ಕೊಂಡು ಹೋಗ್ತಿ ಫೋಟೋ ಹುಡ್ಕೋಬೇಕಾಗುತ್ತೆ. ಡೆಂಟೆಲ್ಲ ಕಾಣುತ್ತೆ ನೋಡಿಲ್ಲಲ್ಲ? ನೋಡಿದ್ಯಾ? ಇಲ್ಲಿದೆ ನೋಡಿ, ತೋರಿಸ್ತೀನಿ. ಇಲ್ಲಿ ನೋಡುವ, ಇಲ್ಲೆಲ್ಲ ನೋಡಿದೆ ಈಗಷ್ಟೇ. ಎಸ್, ಇನ್ನೊಂದು 2 ಇದೆ ನೋಡು, ಸಣ್ಣದಿನ್ನು. ಸ್ವಲ್ಪ ಜಾಗ ಇದ್ರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಅದು. ಸೈಡಲ್ಲಿ ಲುಡ್ವಿಗಿಯನ್ನು ಪುಟ್ಟದಾಗಿದೆ ನೋಡು ಅಲ್ಲ? ಲುಡ್ವಿಗಿಯನ್ನು ಇದೆ. ಈ 3-4 ಒಳ್ಳೊಳ್ಳೆ ಹುಲ್ಲಂತೂ ಇದೆ ಇಲ್ಲಿ. ಅದೆಲ್ಲ ಒಂದೊಂದೇ ನೋಡಬೇಕಿನ್ನು ಯಾವುದು ಏನು ಅಂತ. ಆಯ್ತು, ಹೋಗು, ಕತ್ಲಾಗಿ ಹೋಗ್ತೀನಿ ನೀನು. ಈ ಗದ್ದೆ ನಂಗೆ ತುಂಬ ಇಷ್ಟ ಆಯಿತು. ಒಂಥರ ಕಣ್ಣೆಲ್ಲ ತಂಪಾಗಿ ಹೋಗುತ್ತಿಲ್ಲ ನೋಡಿದರೆ ಸಾಕು. ಗ್ರೀನಾಗಿ ಚೆನ್ನಾಗಿದೆ. ಮತ್ತು ಆ ಕಳೆ ಒಡೆಯಲ್ಲಿ ಆ ಮುಳ್ಳು ಗಿಳ್ಳು ಏನೂ ಇಲ್ಲ, ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸ್ವಲ್ಪ ನೋಡಿ, ಇಲ್ಲಿ ಭತ್ತದ ನೋಡು, ಇಲ್ಲೆಲ್ಲ ಗ್ಯಾಪ್ ಆಗಿದೆ, ಕಾಣುತ್ತಾ? ಇಷ್ಟಾಗಲ್ಲ. ಇಲ್ಲೆಲ್ಲ ನೀರು ಕಮ್ಮಿ ಹಾಕು ಕಳೆಗಳು ಹೇಳ್ತವೆ. ಅಂದರೆ ಸಾಲಾಗಿ ನಟ್ಟಿಲ್ವಾ ಅಥವಾ ಇದೂ ನೆಡ್ಲೇ ಇಲ್ವಾ? ಇದು ಹೊಸ ಹಳೆ ವರ್ಷದ ಬೀಜನ ಇದು ಹುಟ್ಕೊಂಡಿರೋದು? ಗೊತ್ತಿಲ್ಲ.